ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಕಿಕಿ ಹಾಯ್ ಪುಣ್ಯಮ್ಮ. ಹಾಯ್. ಇವತ್ತು ಝಲಕ್ಗೆ ನಾವು ಇವಾಗ ಹೋಗ್ತಾ ಇದ್ದೇವೆ. ಝಲಕ್ ಅಲ್ಲಿ ಒಂದು ಎನಿಮಲ್ ಶೋ ಅಂತ ಉಂಟು. ಸೊ ಕಿಕಿಗೆ ಎನಿಮಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಮತ್ತೆ ನಾನು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೇನೆ. ಕಂಪ್ಲೀಟ್ ಆಗಿ ಫುಲ್ ವಿಡಿಯೋನ ನೋಡ್ಲಿಕ್ಕೆ ಮಾತ್ರ ಮರಿಬೇಡಿ. ನಾವು ಫೈನಲಿ ಆ ಪ್ಲೇಸ್ಗೆ ರೀಚ್ ಆದ್ವಿ. ಅಲ್ಲಿ 2 ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು, ಪಾರ್ಕಿಂಗ್ ಎ, ಪಾರ್ಕಿಂಗ್ ಬಿ ಅಂತ. ಪಾರ್ಕಿಂಗ್ ಬಿ ಸ್ವಲ್ಪ ದೂರದಲ್ಲಿತ್ತು, ಯಾಕಂದ್ರೆ ಫಸ್ಟ್ ಸಿಗೋದು ನಮಗೆ ಪಾರ್ಕಿಂಗ್ ಬಿ. ಅಲ್ಲಿ ಏನಂದ್ರೆ ನಾವು ಗಾಡಿ ಇಟ್ಟಾದ್ಮೇಲೆ ನಾವು ಸುತ್ತಲ್ಲಿ ನೋಡ್ತೇವೆ, ಜನವೇ ಜನ, ಎಲ್ಲ ಜನ ಉಂಟಲ್ಲ. ಬಸ್ಸಿಗೋಸ್ಕರ ಅಲ್ಲಿ ಶಟಲ್ ಬಸ್ ಬರ್ತಾ ಇತ್ತು, ಅಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ರು. ಶಟಲ್ ಬಸ್ 5 ನಿಮಿಷಕ್ಕೆ ಒಂದು ಬರ್ತಾ ಇತ್ತು, ಕೆಲವೊಮ್ಮೆ 10 ಮಿನಿಟ್ಸ್ಗೆ ಒಂದು ಬರ್ತಾ ಇತ್ತು. ಆ ಶಟಲ್ ಬಸ್ಸಲ್ಲಿ ಕೂಡ ಉಂಟಲ್ಲ ತುಂಬ ಜನ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಜನ ಕೂತ್ಕೊಳ್ಳಿಕ್ಕೆ ಆಗ್ತಾ ಇತ್ತು. ಅದರಲ್ಲಿ ಲೈನ್ ನೋಡಿದ್ರೆ ಉಂಟಲ್ಲ 3 ಲೈನ್ಸ್ ಅಲ್ಲಿ ನಿಂತಿದ್ರು ಜನ ಶಟಲ್ ಬಸ್ಗೋಸ್ಕರ. ನಾವು ಸ್ವಲ್ಪ ಸ್ಮಾರ್ಟ್ ಆಗಿ ಉಂಟಲ್ಲ ಪಾರ್ಕಿಂಗ್ ಹೇಗೆ ಬಂದ್ವಿ, ಅಲ್ಲಿ ನೋಡಿದ್ರೆ ಪಾರ್ಕಿಂಗ್ ಇತ್ತು. ಫೈನಲಿ ನಾವು ರೀಚ್ ಆದ್ವಿ. ಎಂಟ್ರಿಯಲ್ಲಿ ಉಂಟಲ್ಲ ಸೈನ್ ಬೋರ್ಡ್ ಹಾಕಿದ್ರು ಏನೆಲ್ಲ ಶೋಸ್ ಎಲ್ಲ ಉಂಟು ಅಂತ. ಬಟ್ ನಾವು ಬರ್ಡ್ ಶೋಗೆ ಹೋದ್ವಿ, ಮತ್ತು ಕ್ಯಾಟ್ ಎಲ್ಲ ಇತ್ತು, ಕ್ಯಾಟ್ ಅನ್ನು ನೋಡಲಿಕ್ಕೆ ಹೋದ್ವಿ. ಆಮೇಲೆ ಮತ್ತೆ ಕಿಕಿದೊಂದು ಪ್ಲೇ ಏರಿಯಾ ಉಂಟು, ಅಲ್ಲಿಗೆ ಹೋದ್ವಿ. ಫಸ್ಟ್ಗೆ ನಾವು ಇಲ್ಲಿ ಕಿಡ್ಸ್ ಝೋನ್ ನೋಡಿದ್ವಿ. ಕಿಡ್ಸ್ ಝೋನಲ್ಲಿ ನೋಡಿ ಸ್ವಲ್ಪ ಲೈನ್ ಎಷ್ಟು ಮಂದಿ ನಿಂತಿದ್ರಂತ. ಅದರೊಳಗೆ ಟಿಕೆಟ್ ಕೂಡ ಇತ್ತು. ಬಟ್ ನಮಗೆ ಈ ಪ್ಲೇಸ್ಗೆ ಎಂಟ್ರಿ ಆಗಲಿಕ್ಕೆ ಉಂಟಲ್ಲ ಮರಾಯಿಗೆ, ಅಲ್ಲಿ ಫ್ರೀ, ನಮಗೆ ಎಂಟ್ರಿ ಟಿಕೆಟ್ ಇರಲಿಲ್ಲ. ಫಸ್ಟ್ ನಾವು ಫ್ಯಾನ್ಸಿ ಬರ್ಡ್ ಶೋಗೆ ಹೋದ್ವಿ. ಅಲ್ಲಿ ನಾವು ವೆರೈಟೀಸ್ ಆಫ್ ಬ್ರೀಡ್ಸ್ ಇದು ಬರ್ಡ್ಸ್ ಅನ್ನು ನಾವು ನೋಡಬಹುದು. ನಮ್ಮೂರಲ್ಲಿ ಇದಂತೂ ಕಾಮನ್, ಝೂಗೆ ಹೋದ್ರೆ ನಾವೆಲ್ಲ ಈ ಬರ್ಡ್ಸ್ ಅನ್ನೆಲ್ಲ ನೋಡ್ಬೋದು. ಆದರೆ ಭಾರಿನಲ್ಲಿ ಆದ್ರಿಂದ ನಮಗೆ ಸ್ವಲ್ಪ ಸ್ಪೆಷಲ್ ಅನಿಸ್ತು, ಅದಕ್ಕೋಸ್ಕರ ನಾವು ಇಲ್ಲಿಗೆ ಈ ಪ್ಲೇಸ್ಗೆ ಬಂದದ್ದು. ವೆರೈಟೀಸ್ ಆಫ್ ಬರ್ಡ್ ಜೊತೆ ಉಂಟಲ್ಲ, ನನ್ನ ಕಿಕಿ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಅದನ್ನು ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಯಿತು. ಕಿಕಿಗೆ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವಳು ಝೂ ಅಂತ ಹೋದದ್ದು ತುಂಬ ಚಿಕ್ಕ ಇರುವಾಗ, ಭಾರಿನಿದೆ ಝೂಗೆ ಹೋದದ್ದು. ಊರಲ್ಲಿರುವ ಯಾವ ಝೂ ಅಲ್ಲಿ ಕೂಡ ಝೂಗೆ ಹೋಗಲಿಲ್ಲ. ಈ ಬರ್ಡ್ ಅಂತ ಎಲ್ಲರಿಗೂ ಗೊತ್ತುಂಟು, ನಮ್ಮ ಕಿಂಗ್ ಫಿಶರ್ ಬರ್ಡ್. ಇದರ ಹೆಸರೆಂತ ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಒಂದು ಬರ್ಡ್ಸ್ ಇಷ್ಟ ಆದರೆ ನೋಡಿ, ಇಲ್ಲಿ ಎಷ್ಟು ಚೆಂದದ ಗಿಣಿ ಉಂಟು. ಇದನ್ನು ನಿಮಗೆ ಬೇಕಾದರೆ ಉಂಟಲ್ಲ, ನೀವು ಇದನ್ನು ಹೋಗಿ ಬೈ ಮಾಡ್ಬೋದು. ಇವತ್ತು ಕಲ್ಪಿದ ಬರ್ಡು ಮತ್ತೆ ಕೊಕ್ಕೆ ಇದ್ದಿ. ಇದಾದ ನಂತರ ಬರ್ಡ್ ಶೋನ ನಂತರ ಉಂಟಲ್ಲ ಪಕ್ಕದಲ್ಲಿ ಒಂದು ಕ್ಯಾಟ್ ಶೋ ಆಯಿತು. ಸೊ ನಾವು ನೆಕ್ಸ್ಟ್ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ಡಿಫ್ರೆಂಟ್ ಬ್ರೀಡ್ಸ್ ಇದು ಕ್ಯಾಟ್ಸನ್ನು ಇಟ್ಟಿದ್ರು, ಪರ್ಷಿಯನ್ ಕ್ಯಾಟ್ಸ್ ಮತ್ತು ಸುಮಾರೆಲ್ಲ ಕ್ಯಾಟ್ಸ್ ಎಲ್ಲ ಇತ್ತು. ನನಗೆ ಕ್ಯಾಟ್ಸ್ ಇದೆಲ್ಲ ಹೆಸರು ಗೊತ್ತಿಲ್ಲ, ಬಟ್ ಟಾಪ್ ಆಫ್ ದ ಕೇಜ್ ಅಲ್ಲಿ ಹೆಸರು ಹಾಕಿದ್ರು. ಇದರ ಜೊತೆಗೆ ನಮಗೆ ಕ್ಯಾಟ್ಸ್ ಮೀನ್ ಇಷ್ಟ ಆದರೆ ಪಕ್ಕದಲ್ಲಿ ಒಂದು ಕೇಜ್ ಹಾಕಿದ್ದಾರೆ ನೋಡಿ, ಅದರೊಳಗೆ ನಾವು ಹೋಗ್ಬೋದು. ಅದಕ್ಕೆ ಮಾತ್ರ ಎಂಟ್ರಿ ಫೀಸ್ ಅಂತ ಇತ್ತು. ನಾವು ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆ. ಕ್ಯಾಟ್ಸ್ ಅಂತೂ ಡಾಲ್ ಥರ ಕಾಣ್ತಾ ಇತ್ತು. ಒಂದೊಂದು ಕ್ಯಾಟ್ ಉಂಟಲ್ಲ ಡಾಲ್ ಥರನೇ ಇತ್ತು. ನಮ್ಮ ಕಿಕಿ ಅಂತ ಆ ಕೇಜ್ನ ಪಕ್ಕದಲ್ಲಿ ಕೂತು ಒಂದು ಕ್ಯಾಟನ್ನು ಮುಟ್ಟಿದ್ರು. ಅವಳಿಗಂತೂ ತುಂಬಾ ಇಷ್ಟ ಕ್ಯಾಟ್ ಅಂದರೆ. ಆದರೆ ನನಗೆ ಕ್ಯಾಟ್ ಅಂದರೆ ಅಷ್ಟೊಂದು ಇಷ್ಟ ಅಲ್ಲ, ನನಗೆ ಡಾಗ್ಸ್ ಅಂದರೆ ತುಂಬಾ ಇಷ್ಟ. ನೋಡಿ ಅದಕ್ಕೆ ಬೇಕಾಗಿರೋ ವಸ್ತುಗಳು ಕೂಡ ಅಲ್ಲಿದ್ದು, ಅದನ್ನು ನಾವು ಬೈ ಮಾಡ್ಬೋದು. ಈ ಪ್ಲೇಸ್ ಕಿಡ್ಸಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಪೋಲಾರ್ ಬೇರನ್ನು ಇಟ್ಟಿದ್ರು, ಅದು ಸ್ವಲ್ಪ ಹೊತ್ತಿಗೆ ಮೂಮೆಂಟ್ ಮಾಡ್ತಾಯಿತ್ತು. ಕಿಡ್ಸ್ ಎಲ್ಲ ಉಂಟಲ್ಲ ತುಂಬಾ ಇಷ್ಟಪಟ್ಟು ಅದನ್ನು ನೋಡ್ತಾಯಿದ್ರು. ನನ್ನ ಪಾಪ ಉಂಟಲ್ಲ ಒಮ್ಮೆ ಇದನ್ನು ನೋಡಿದ್ಲು, ಪುನಃ ಹಿಂದೆ ಬರುವಾಗ ಉಂಟಲ್ಲ ಸೇಮ್ ಪುನಃ ಇದೇ ಜಾಗಕ್ಕೆ ಬಂದು ನಿಂತಿದ್ಲು, ಪುನಃ ಹೋಗಿ ಅದ್ರ ಜೊತೆ ಮಾತಾಡ್ತಾ ಇದ್ಲು.
ಅದರ ಪಕ್ಕದಲ್ಲಿಯೇ ಫ್ಯಾನ್ಸಿ ಪಿಜನ್ ಶೋ ಇತ್ತು. ಸೊ ನಾವು ಅಲ್ಲಿಗೆ ಹೋದ್ವಿ. ಪಿಜನ್ ಶೋ ಇದು ಇಲ್ಲಿ ಉಂಟಲ್ಲ, ಪಕ್ಕದಲ್ಲಿ ಕಾವ ಎಲ್ಲ ಕೊಡ್ತಾಯಿದ್ರು, ಅಂದರೆ ಅರಬಿಕ್ ಕಾಫಿ ಎಲ್ಲ ಕೊಡ್ತಾಯಿದ್ರು, ಸರ್ವ್ ಮಾಡ್ತಾಯಿದ್ರು. ನಾವು ಬೇಕಾದರೆ ಕುಡಿಬೋದು. ಇಲ್ಲಿ ಪಾರಿವಾಳಗಳನ್ನು ಹೀಗೆ ಗೂಡಿನಲ್ಲಿ ಪಿಂಜರದಲ್ಲಿ ಹಾಕಿಟ್ಟಿದ್ರು. ಬನ್ನಿ ಮಾತಾಡಿಗ್ಲಾ. पंडे हाय पंडे इरेगा ಇಲ್ಲಿ ತನಕ ನನ್ನ ಲೈಫಲ್ಲಿ ಉಂಟಲ್ಲ ಒಂದೇ ರೀತಿಯ ಪಾರಿವಾಳ ನೋಡಿದ್ವಿ. ಇಲ್ಲಿ ತನಕ ಇಷ್ಟೊಂದು ಉಂಟಲ್ಲ ವೆರೈಟಿ ಆಫ್ ಪಾರಿವಾಳದ ಬ್ರೀಡ್ಸ್ ಉಂಟಂತ ನಂಗೆ ಗೊತ್ತಿರಲಿಲ್ಲ. ನಾವು ಫಸ್ಟ್ ಟೈಮ್ ಇಲ್ಲಿಯೇ ನೋಡಿದ್ದು. ನಾನಂತೂ ತುಂಬಾ ಸರ್ಪ್ರೈಸ್ ಆಗಿ ಹೋಗಿದೆ. ನೋಡಿ ಎಷ್ಟೊಂದು ಪಾರಿವಾಳದ ಬ್ರೀಡ್. ನೀವು ಕೂಡ ಈ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆಂಟ್ ವೆರೈಟಿ ಬ್ರೀಡ್ ಇದು ಪಾರಿವಾಳ ಉಂಟು ಅಂತ. ನಾವು ಇದೆಲ್ಲ ಆದಮೇಲೆ ಹೊರಗಡೆ ಬಂದ ತಕ್ಷಣ ಕೀಕೆ ಫೇವ್ರೆಟ್ ಪರ್ಸನ್ ಸಿಕ್ಕಿದ್ರು ನೋಡಿ. ಕ್ಯಾಮಲ್, ಹ್ಯಾನ್ ಇದೆಲ್ಲ ನೋಡಿ ಕಿಕ್ಕಿಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಯ ಪಕ್ಕದಲ್ಲಿ ಒಂದು ಪ್ಲೇ ನಡೀತಾ ಇತ್ತು. ಅಲ್ಲಿ ತುಂಬ ಎನಿಮಲ್ಸ್ ಎಲ್ಲ ಇತ್ತು, ಲೈಕ್ ಲಯನ್ ಮತ್ತು ಜಿರಾಫೆ, ಹಿಪೋಪೊಟಮಸ್ ಇದೆಲ್ಲ ಇತ್ತು. ಕಿಕ್ಕಿ ಅಂತೂ ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡಿ ಮಕ್ಕಳನ್ನು ಶೋಲ್ಡರ್ ಮೇಲೆ ಎತ್ಕೊಂಡು ಹಿಡ್ಕೊಂಡಿದ್ರು. ಕಿಕ್ಕಿ ಕೂಡ ಅವಳ ಡ್ಯಾಡಿನ ಶೋಲ್ಡರ್ ಮೇಲೆ ಕೂತ್ಕೊಂಡ್ಲು. ಕಿಕ್ಕಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಆ ದಿವಸ. ಇವಾಗಂತೂ ಬಾರಿನಲ್ಲಿ ಸಿಕ್ಕಾಪಟ್ಟೆ ಚಳಿ. ಈ ಚಳಿ ಉಂಟಲ್ಲ ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಸೊ ಸ್ವೆಟರ್ ಅಂತೂ ತುಂಬಾ ಆಗುತ್ತೆ ನೋಡಿ. ಕಿಕ್ಕಿಯನ್ನು ನಾವು ಫುಲ್ಲಾಗಿ ಪ್ಯಾಕ್ ಮಾಡಿಟ್ಟಿದ್ದೇವೆ ಸ್ವೆಟರ್ ಒಳಗಡೆ. ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಉಂಟಲ್ಲ ಫೋಟೋ ಬೂತ್ ಕೂಡ ಇತ್ತು. ಅಲ್ಲಿ ಕೂಡ ತುಂಬಾ ಜನ ಇದ್ದರು, ಲೈನ್ ಕೂಡ ಇತ್ತು. ಅಲ್ಲಿಗೆ ಕೂಡ ನಾವು ಟಿಕೆಟ್ ತಗೊಳ್ಬೇಕು. ಪಕ್ಕದಲ್ಲಿ ಡೇಟ್ಸ್ ಎಕ್ಸಿಬಿಷನ್ ಆಗ್ತಾ ಇತ್ತು. ಆಮೇಲೆ ಅದರ ಪಕ್ಕದಲ್ಲಿ ಒಂದು ಶೋ ನಡೀತಾ ಇತ್ತು. ನಾವು ಅಲ್ಲಿಗೆ ಹೋಗಲಿಲ್ಲ, ತುಂಬ ಲೈನ್ ಇತ್ತು. ಮತ್ತು ಶೋಗೆ ಹೋದರೆ 1 hour ಅಲ್ಲಿಯೇ ಸ್ಪೆಂಡ್ ಆಗುತ್ತೆ ಅಲ್ಲ ಅಂತ. ನೋಡಿ ನಮ್ಮ ಬ್ಯಾರಿನಲ್ಲಿ ವಿಂಟರಲ್ಲಿ ಗ್ರೀನ್ ಕಲರ್ ಲೀವ್ಸ್, ಯೆಲ್ಲೋ ಕಲರ್ ಲೀವ್ಸ್ ಇದೆ ಕೂಡ ಟ್ರೀ ನೋಡ್ಬೋದು. ಇಲ್ಲ ಸುಮ್ಮನೆ ಹೇಳಿತ್ತು, ಅದು ಪ್ಲಾಸ್ಟಿಕ್ ಮರ. ಇದು ನಮ್ಮ ಕಿಕ್ಕಿಯ ಫೇವ್ರೆಟ್ ಜಾಗ. ಇದು ಮಕ್ಕಳಿಗೆ ಇಷ್ಟ ಆಗುವ ಜಾಗ, ಯಾಕೆಂದರೆ ಇದು ಮಕ್ಕಳ ಪ್ಲೇ ಏರಿಯಾ. ಇಲ್ಲಿ ತುಂಬ ಮಕ್ಕಳಿದ್ರು. ಇಲ್ಲಿ ಪ್ಲೇ ಏರಿಯಾವನ್ನು ಏನು ಮಾಡಿದ್ರು ಅಂದರೆ ಎಲ್ಲ ಕಚ್ಚಿಪಿಚಿ ಆಗಿತ್ತು, ಕರೆಕ್ಟಾಗಿ ಅರೇಂಜ್ ಮಾಡಿರಲಿಲ್ಲ. ಈ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಒಟ್ಟಿಗೆ ಒಂದು ಕಡೆಯಲ್ಲಿ ಇದ್ದರು. ಯಾಕಂದರೆ ಇಲ್ಲಿ ಪೇ ಮಾಡಿ ಬರಲಿಕ್ಕಿಲ್ಲ, ಎಲ್ಲರಿಗೆ ಎಲ್ಲಿ ಬೇಕಾದರೂ ಇರ್ಬೋದು. ಸೊ ನಮಗೆ ಮಗುವನ್ನು ಬಿಡ್ಲಿಕ್ಕೆ ಉಂಟಲ್ಲ ತುಂಬ ಹೆದರಿಕೆ ಆಗ್ತಾಯಿತ್ತು. ಕಿಕ್ಕಿಗಂತೂ ತುಂಬಾ ಇಷ್ಟ ಇತ್ತು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಬಟ್ ಸ್ವಲ್ಪ ಅವಳಿಗೆ ಸ್ಟಾರ್ಟಿಂಗಲ್ಲಿ ಹೆದರಿಕೆ ಆಯಿತು. ಬಟ್ ಲೇಟರ್ ಆನ್ ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ತುಂಬ ಅಲ್ಲಿ ಟೈಮ್ ಇರಬೇಕಂತ ಅನಿಸ್ತು. ಆದರೆ ಅಲ್ಲಿ ನಮಗೆ ಸೇಫ್ ಅಂತ ಅನ್ನಿಸ್ಲಿಲ್ಲ. ಕಿಕ್ಕಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಇಲ್ಲಿ ಈ ಪ್ಲೇ ಏರಿಯಾದಿಂದ ಕರ್ಕೊಂಡು ಬರುವುದಂದರೆ ನಮಗೆ ಒಂದು ದೊಡ್ಡ ಹರಸಾಹಸನೆ ಆಯಿತು. ಅಲ್ಲಿ ಪಕ್ಕದಲ್ಲಿ ಫುಡ್ ಟ್ರಕ್ಸ್ ಎಲ್ಲ ಇತ್ತು. ನಾವು ಅಲ್ಲಿಗೆ ಹೋಗಿ ಬೇಕಾದರೆ ನಮಗೆ ಹಸಿವಾದರೆ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು. ಆದರೆ ಏನಂದರೆ ನಾವು ಕೂಡ ಅದೇ ಯೋಚನೆಯಲ್ಲಿ ಬಂದ್ವಿ ಹೊರಗಡೆ. ಅಲ್ಲಿ ನೋಡುವಾಗ ಲೈನ್ ಪ್ರತಿಯೊಂದು ಫುಡ್ ಟ್ರಕ್ನ ಮುಂದ್ಗಡೆ. ಸೊ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಲ್ಲಿ ವೆಯ್ಟ್ ಮಾಡುವಷ್ಟು. ಮತ್ತು ನಾವು ಅಲ್ಲಿಂದ ಡೇಟ್ ಎಕ್ಸಿಬಿಷನ್ಗೆ ಹೋದ್ವಿ. ಅಲ್ಲಿ ಡೇಟ್ಸ್ ಎಲ್ಲ ಸ್ವಲ್ಪ ತಿಂದ್ವಿ. ಆಮೇಲೆ ಪುನಃ ಒಂದು
ಕೀಕಿದೊಂದು ಕೆಲವೊಂದು ಪಾಯಿಂಟ್ ಉಂಟು, ಅಲ್ಲಿ ಹೋಗಿ ಅವಳು ಸ್ಟಾಪ್ ಆಗ್ತಾ ಇದ್ಲು. ಅಲ್ಲಿ ನಾವು ಸ್ವಲ್ಪ ಹೊತ್ತು ಇದ್ದಾದ್ಮೇಲೆ ನಾವು ಮನೆಗೆ ಹೊರಟಿವಿ. ನಮ್ಮ ದಿನ ಅಂತೂ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಿಮ್ಗೊಂದು ವೇಳೆ ನಮ್ಮ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರನ್ನು ನಾ ಭೇಟಿ ಆಗ್ತೇನೆ ಮುಂದಿನ ವ್ಲಾಗಲ್ಲಿ. ನಿಮ್ಮ ಪ್ರೀತಿ ನಮ್ಮ ಜೊತೆ ಸದಾ ಹೀಗೆ ಇರಲಿ.